ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ನಿಮ್ಮ ಕನಸು ಎಷ್ಟು ದೊಡ್ಡದಿರ್ತೋ ಗೊತ್ತಿಲ್ಲ, ನನ್ನ ಕೈ ಇಷ್ಟೇ ಮಾಡೋಕ್ಕಾಗಿದ್ದು. ಅಯ್ಯೋ ಕರ್ಣ, ನನ್ನ ಕಣ್ಣಿಗೆ ಇಷ್ಟು ದೊಡ್ಡ ಕನಸೆಲ್ಲ ಕಾಣೋಕ್ ಬರೋದೇ ಇಲ್ಲ. ನನ್ನ ಕಲ್ಪನೆಗೂ ಮೀರಿದ ಅರೇಂಜ್ಮೆಂಟ್ಸ್ ಮಾಡಿಸಿದ್ದೀರಾ ನೀವು. ಯಾಕೆ ಇದೆಲ್ಲ ಮಾಡ್ಸಕ್ ಹೋದ್ರಿ? ಇದು ನಿಮ್ಮ ಜೀವನದಲ್ಲಿ ನೆನಪಾಗಿ ಉಳಿಯೋ ದಿನ. ಇದನ್ನ ಯಾಕೆ ಹೇಗೆ ಅಂತ ಕೇಳಕ್ ಹೋಗ್ಬಾರ್ದು. ಆದ್ರೂ ಶಾಂತಿ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ನನಗೆ ಗೊತ್ತು, ಯಾವಾಗ್ಲೂ ಅವಳ ಆಶೀರ್ವಾದ ನಮ್ ಜೊತೆನೇ ಇರುತ್ತೆ ಅಂತ. ಆದ್ರೆ ಅವಳ ಕಣ್ಮುಂದೆ ಈ ಮದುವೆ ನಡೀತಿಲ್ಲ ಅನ್ನೋದಷ್ಟೇ ನನಗ್ ಬೇಜಾರು. ಅಕ್ಕ, ಮನೆಯವ್ರ ಕಣ್ಮುಂದೆ ಮದ್ವೆ ಆಗದೆ ಇರ್ಬೋದು, ಆದ್ರೆ ಇಷ್ಟ ದಿನ ಮನೆಯವರಿಂದ ಮುಚ್ಚಿಟ್ಟಿದ್ ಸತ್ಯನ ಹೇಳ್ಕೊಡೋದಕ್ಕೆ ಇದೆಲ್ಲ ಆಗ್ಲೇಬೇಕಲ್ವಾ? ನೀನೇ ಹೇಳ್ದೆ ತಾನೆ ಅವ್ರ ಆಶೀರ್ವಾದ ಇರುತ್ತೆ ಅಂತ, ಅಷ್ಟೇ ಸಾಕಲ್ವಾ? ಕರ್ಣ, ಈ ಮಾತನ್ನ ನಿಮ್ಗೆ ತುಂಬಾ ಸಲ ಹೇಳಿದೀನಿ. ನನಗೆ ಗೊತ್ತು, ನಾವೆಲ್ಲ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನೀವು ನಮ್ಗೆ ಮಾಡಿರೋ ಸಹಾಯಕ್ಕೆ ಸರಿ ತೂಗಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಕರ್ಣ. ನಿತ್ಯ, ಪ್ಲೀಸ್ ಕೈಯೆಲ್ಲ ಮುಗಿಬೇಡಿ. ಇನ್ಮೇಲೆ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನನ್ನ ಜೀವನದ ಹೊರೆ ನಿಮ್ಮ ಮೇಲೆ ಯಾವತ್ತೂ ಬೀಳಲ್ಲ ಕರ್ಣ. ಐ ಪ್ರಾಮಿಸ್. ತೊಂದರೆ ಹೊರೆ ಅಂತ ಮಾತಾಡಬೇಡಿ. ನಾನು ಯಾವನೋ ಹೊರಗಿನೊಂಥರ ಟ್ರೀಟ್ ಮಾಡಬೇಡಿ. ಏನಪ್ಪ ಮುಹೂರ್ತ ಮೀರ್ತಾ ಇದೆ, ಗಂಡು ಹೆಣ್ಣು ಕರ್ಕೊಬನ್ನಿ. ನೋಡಿ, ಈಗ ಬೇರೆ ಯಾವ ಯೋಚನೆ ಬೇಡ. ಮದುವೆ ಆಗ್ತಿದೆ ಅಂತ ಖುಷಿಯಾಗಿರ್ಬೇಕಷ್ಟೇ. ಎಲ್ಲದಕ್ಕೂ ಋಣ ಇರಬೇಕು. ಒಳ್ಳೇದು ಕೆಟ್ಟದ್ದು, ಸುಖ ದುಃಖ, ಋಣ ಇದ್ರೆ ಮಾತ್ರ ಬರೋದು. ಇವತ್ತಿಗೆ ಕಷ್ಟದ ಋಣ ಮುಗೀತು. ನಾವಿಬ್ರು ಒಂದಾಗ ಋಣ ಹತ್ರ ಬರ್ತಿದೆ. ಎಲ್ಲ ಸರಿ ಆಗ್ತಿರೋದು ನೋಡಿ ಖುಷಿ ಆಗ್ತಿದೆ. ನಿಜವಾಗ್ಲೂ ಹಾಗನ್ಸುತ್ತಾ ಸರ್? ಎಲ್ಲ ಸರಿ ಹೋಗುತ್ತಾ? ಹಲೋ ವಿವೇಕ್. ಹಲೋ ಸರ್, ನಾನೇ ನಿಮಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ, ನೀವೇ ನಂಗೆ ಮಾಡ್ಬಿಟ್ಟಿದ್ದೀರಿ. ಎಲ್ಲ ರೆಡಿ ಆಗಿದೆಯಾ? ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ಯು ಡೋಂಟ್ ವೆರಿ ಸರ್, ಎಲ್ಲ ಪಕ್ಕ ಅರೇಂಜ್ ಆಗಿದೆ. ಇನ್ನೇನಿದ್ರು ನೀವು ಬಂದು ಮಾತಾಡೋದಷ್ಟೇ ಬಾಕಿ. ಸರಿ ವಿವೇಕ್, ಥ್ಯಾಂಕ್ ಯು. ಇಷ್ಟು ದಿನ ಮನೆಯವರೆಲ್ಲ ಎಷ್ಟೊತ್ತು ಸುಳ್ಳಿನ ನಾಟಕ ಮಾಡಿ ನಂಬಿಸ್ಬಿಟ್ಟು ಅಲ್ವಾ? ಈ ಸುಳ್ಳನ ಮದುವೆ, ನಮ್ಮಿಬ್ಬರು ಪ್ರೀತಿ, ತೇಜಸ್ ನಿತ್ಯ ಪಟ್ಟಿರೋ ಕಷ್ಟ, ಇದೆಲ್ಲ ಮನೆಯವ್ರಿಗೆ ಅರ್ಥ ಮಾಡಿಸೋ ಟೈಮ್ ಬಂದಿದೆ. ಆದ್ರೂ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಾನು ಹೇಳೋ ಸತ್ಯ ಸುಡೋ ಬೆಂಕಿ ಅಂತ ಗೊತ್ತು ನಿಧಿ. ಆದ್ರೆ ಅದನ್ನು ಹಾಗೆ ಬಿಟ್ರೆ
ಮುಂದೊಂದು ದಿನ ಎಲ್ಲರೂ ಸುಟ್ಬಿಡುತ್ತೆ. ಈಗಾದರೆ ದೊಡ್ಡದಾಗೋ ಮೊದಲೇ ನಾವೇ ಆರಿಸ್ಬೋದು. ನೀವು ಹೇಳೋದು ನಿಜಾನೇ ಸರ್. ನಮ್ಮ ಶಾಂತಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನನಗಷ್ಟೇ ಸಾಕು. ಅಜ್ಜಿ ಅಪ್ಪ ಮನೆಯವರೆಲ್ಲರಿಗೂ ಅರ್ಥ ಮಾಡಿಸ್ಲೇಬೇಕು. ಇವತ್ತು ರಾತ್ರಿ ಕಳೆದು ಬೆಳಕಾಗೋಷ್ಟರಲ್ಲಿ ನಮ್ಮ ಜೀವನದಲ್ಲಿ ಆವರಿಸಿರೋ ಕತ್ಲೆ ಕೂಡ ಕರ್ಗೋಗ್ಬೇಕು. ಹಾಗೆ ನಾನು ಮಾಡ್ತೀನಿ. ಹೂವು ಅಕ್ಷತೆ ಕಳ್ಸಿದ್ಮೇಲೆ ಹಾಕಿ. ಕಳ್ಸಿದ್ಮೇಲೆ ಅರಿಶಿಣ ಕುಂಕುಮ ಗಂಧಾಕ್ಷತೆ ಇಡಿ. ಸರ್, ಅಕ್ಕ ಅವತ್ತು ಕಳ್ಕೊಂಡಿದ್ದ ಖುಷಿನ ವಾಪಸ್ ನಾನು ಇವತ್ತೇ ನೋಡ್ತಿರೋದು. ಅವಳು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ಅವ್ರು ಯಾವಾಗಲೂ ಹೀಗೆ ಇರ್ತಾರೆ. ಒಬ್ರಿಗೊಬ್ರು ಆರ ಬದಲಾಯಿಸ್ಕೊಳ್ಳಿ. ಮೊದಲು ನೀನು ಹಾಕಮ್ಮ. ನಿಮ್ಮ ಕತ್ತಲ್ಲಿರೋ ಹಾರನ ಮತ್ತೊಮ್ಮೆ ಬದಲಾಯಿಸ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಮಾಂಗಲ್ಯ ಧಾರಣೆ. ಸತಿಯಾಗಿ ಕೈ ಹಿಡಿತಿರೋ ಈ ಹೆಣ್ಣನ್ನು 7 ಜನ್ಮದಲ್ಲೂ ಕಾಯ್ತೀನಿ ಅಂತೇಳಿ ಈ ಮಾಂಗಲ್ಯನ ಆ ಕತ್ತಿಗೆ 3 ಗಂಟೆ ಹಾಕಿ ಪ್ರಮಾಣ ಮಾಡ್ತಕ್ಕಂಥದ್ದು.